ತಾವೆಲ್ಲಿಂದ ಬಂದಿದ್ದೀರಿ? ನಾವು ಮೈಸೂರಿನವರೇ ಸರ್, ಲಲಿತಾದ್ರಿಪುರಮಿಂದ ಬಂದಿದ್ದು. ಆದರೆ ಈ ಸರಿ ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಮೆಟ್ಲೆತ್ಕೊಂಡು ಬರೋರಿಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ ಈ ಸರಿ. ಏನಾಗಿದೆ? ಅಂದರೆ ಕ್ರೌಡ್ ಜಾಸ್ತಿ ಆಗೋಯ್ತು, ಅವ್ರುಗಳಿಗೆ ದರ್ಶನ ಮಾಡಲಿಕ್ಕೆ 5 to 6 hours ಜಾಸ್ತಿನೇ ತೊಗೊಂಡ್ಬಿಡ್ತು. ತುಂಬ ಹಿಂಸೆ ಆಯಿತು ಈ ಸರಿ. ಅದೊಂದು ವ್ಯವಸ್ಥೆನ ಸರಿ ಮಾಡಬೇಕು. ಮೆಟ್ಲೆತ್ಕೊಂಡು ಬಂದರು ಅಂತೇಳ್ಬಿಟ್ಟು ಹಿಂಸೆ ಕೊಡಬಾರ್ದು, ಸುರಕ್ಷಿತವಾಗಿ ಎಲ್ಲ ಹೊರಗಡೆ ಹೋಗೋಂಗೆ ಆಗಬೇಕು. ಎಲ್ಲರೂ ಅದೇ ಬೈತಾ ಇದ್ದಾರೆ, ಮೆಟ್ಲತ್ತಿ ಬರೋ ವ್ಯವಸ್ಥೆ ಸರಿ ಇಲ್ಲ. ಮೆಟ್ಲತ್ಕೊಂಡು ಕಷ್ಟಪಟ್ಟು ದೇವಿದ್ದು ಸೇವೆ ಮಾಡ್ಲಿಕ್ಕೆ ಬರ್ತಾರೆ, ಆದರೆ ಸೇವೆ ಮಾಡ್ಲಿಕ್ಕೆ ಬಂದವ್ರಿಗೆ ತೊಂದರೆ ಕೊಟ್ಟದಂಗೆ ಆಗೋಯ್ತು. ಅಮ್ಮನ ದರ್ಶನ ಸಮಯ ತಗೊಳ್ತು ಮೇಡಮ್? ಸರ್ ನಾವು 12 ಗಂಟೆಗೆ ನಾವು ತಾಳ್ಬೆಟ್ಟಕ್ಕೆ ಬಂದವರು. 12 ಗಂಟೆ ರಾತ್ರಿ 12 ಗಂಟೆಗೆ ಬಂದವರು. ಹತ್ತಕ್ಕೆ ಸಹ ಬಿಟ್ಟಿಲ್ಲ, 5 ಗಂಟೆವರೆಗೂ ಬಿಡಲ್ಲ ಅಂತೇಳಿ ತಡೆ ಹಾಕಿದ್ದಾರೆ. ಬಂದ ಎಲ್ಲ ಭಕ್ತಾದಿಗಳು ಅಲ್ಲೇ ಕುಂತು ತುಂಬ ಕ್ರೌಡ್ ಜಾಸ್ತಿ ಆಗಿದೆ. ಕೊನೆಗೆ ಎಲ್ಲ ಫೈಟ್ ಮಾಡಿ ಜಗಳ ಮಾಡಿ ಸಂಧಿಗುಂದಿಲೆಲ್ಲ ಹತ್ತು ಬಂದರು. ಮೇಲ್ಗಡೆ ನಾವು 1-1:45 ಬಂದರೂ ನಮಗೆ ಈಗ 11 ಗಂಟೆಗೆ ದರ್ಶನ ಆಗಿದೆ. ಕ್ಯೂ ಅಲ್ಲೇ ಸುಮಾರು 5 to 6 hours ನಿಂತಿದ್ದೀವಿ. ಏನಾದರೂ ಕ್ಯೂವಲ್ಲಿ ನಿಂತಂಥವ್ರಿಗೆ ನೀರು ಕೊಡೋದಿರ್ಬೋದು, ಮತ್ತೊಂದು ಆ ಥರ? ಇಲ್ಲ, ಯಾವ ವ್ಯವಸ್ಥೆ ಏನೂ ಇಲ್ಲ. ಅಲ್ಲಿ ಯೂರಿನ್ ವ್ಯವಸ್ಥೆ ಇಲ್ಲ, ಎಲ್ಲ ರಾತ್ರಿಯಿಂದ ಕಟ್ಕೊಂಡು ನಿಂತಿರೋದೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ನುಗ್ಗಾಟ, ಬೇಡವೇ ಬೇಡ ಕಣಪ್ಪ ಅನ್ನೋಷ್ಟು ಇರಿಟೇಷನ್ ಆಗ್ಬಿಟ್ಟಿದೆ ಈ ಸಲ. ದೇವಿ ದರ್ಶನ ಮಾಡಿದ್ರಾ? ಇವಾಗ ಮಾಡಿ ಬಂದಿದ್ದೀವಿ. ಇಷ್ಟು ವರ್ಷದಲ್ಲಿ ನಾವು ಪ್ರತಿ ವರ್ಷ ಬರ್ತೀವಿ. ಈ ವರ್ಷದಷ್ಟು ಯಾವ ವರ್ಷವೂ ಇಲ್ಲ. ಇಲ್ಲ, ತುಂಬ ಹಿಂಸೆ ಆಯಿತು. ಆದರೂ ಅಮ್ಮನ ದರ್ಶನ ಚೆನ್ನಾಗಾಗಿದೆ. ತುಂಬ ಹಿಂಸೆ ಆಯಿತು. ಒಂದು ಸ್ವಲ್ಪ ಪೊಲೀಸ್ನವ್ರು ಚೆನ್ನಾಗಿ ಇದು ಮಾಡ್ತಾಯಿಲ್ಲ, ನೋಡಿ ಅವ್ರಿಗೆ ಹೇಳಿ. ಹೆಣ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಆಯ್ತೈತೆ, ಅಲ್ಲಿ ಯೂರಿನ್ಗೆ ಹೋಗಿ ಹಿಂಸೆ ಆಯ್ತೈತೆ, ನೋಡಿ ಹೇಳಿ. ತುಂಬ ಚೆನ್ನಾಗಿ ದರ್ಶನ ಆಯ್ತು. ಥ್ಯಾಂಕ್ ಯು. ಏನೇನು ಬಾಗಿನ ಕೊಟ್ರ, ಬೇರೆ ಏನೇನು ಕೊಟ್ಟರು? ಇಲ್ಲ, ಇದೇನಿಲ್ಲ, ಪ್ರಸಾದ ಕೊಟ್ಟರು ಅಷ್ಟೇ. ಪ್ರಸಾದ ಕೊಟ್ಟರು ಅಷ್ಟೇ. ನಿಮಗೆ ಎಷ್ಟು ಅವರ್ ನಿಂತ್ಕೊಂಡು ದರ್ಶನ? ನಾವು ಇಲ್ಲಿ ಬಂದಾಗ 12:30, ಇವಾಗ ರಾತ್ರಿ ಮೆಟ್ಲು ಹತ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಇವಾಗ ದರ್ಶನ ಆಗಿ ಈಗ ಹೊರಗಡೆ ಬಂದಿದ್ದೀವಿ. ವ್ಯವಸ್ಥೆ ಮತ್ತೆ ಸರಿ ಇಲ್ಲ. ಒಂದು ಸ್ವಲ್ಪ ಅಲ್ಲಿ ಹಿಂಸೆ ಆಗ್ಬಿಟ್ಟೈತೆ. ಗಂಡು ಮಕ್ಳು ಜಂಪ್ ಹೊಡಿಯೋದು. 6:45 ನಿಂತ್ಕೊಂಡ್ವಿ, ಇವಾಗ ದರ್ಶನ ಆಯಿತು. ಅಂದರೆ ಮಿನಿಮಮ್ 3 hours 4 hours ಬೇಕು? 4 hours ಬೇಕು. 4 hours ಬೇಕು. ಅಂದರೆ ಬೆಳಗ್ಗೆ VIP ದರ್ಶನ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇವಾಗ ಅಷ್ಟೊಂದು ಸ್ಟ್ರಕ್ ಆಗಲ್ಲ ಅನ್ಕೊತೀನಿ. ಮಧ್ಯಾಹ್ನ ಮೇಲೆ ಚೆನ್ನಾಗಿರುತ್ತೆ. ಏನೇನು ಕೊಟ್ಟರು ಮೇಡಮ್? 300 ರೂಪಾಯಿ ಟಿಕೆಟಲ್ಲಿ ಏನೇನು? 300 ರೂಪಾಯಿ ಟಿಕೆಟ್ಗೆ ಲಾಡು ಕೊಡ್ತಾರಷ್ಟೇ. ಇದು ಬಾಗಣ ಅಂತ ಬೇರೆಯವ್ರು ಯಾರೋ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಒಳಗಡೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ. ಇಷ್ಟೊತ್ತು ಇಲ್ಲಿ ಕಷ್ಟಪಟ್ಕೊಂಡು ಹೋಗಿದ್ದು ಒಳಗಡೆ ನೋಡಿದ್ದೇನು ಅನಿಸಿಲ್ಲ. ಆದರೆ ವ್ಯವಸ್ಥೆ ಅಷ್ಟೊಂದೇನಿಲ್ಲ. ಮೊದಲನೇ ಸಲ ಬರೋವಾಗೇನೆ ಇಲ್ಲೇ 300 ರೂಪಾಯಿ ಸ್ಟಾರ್ಟ್ ಆಗೋದು. ಇಲ್ಲೂ ಅಷ್ಟೇ, ಅಲ್ಲೆಲ್ಲ ಸಫೋಕೇಟ್ ಆಗುತ್ತೆ. ಹೊರಗಡೆ ಬರೋಕ್ಕೆ ದಾರಿ ಇಲ್ಲ. ಮಕ್ಕಳು ವಯಸ್ಸಾದವ್ರಿಗೆಲ್ಲ ಆಚೆ ಬರೋಕ್ಕೆ ಬಿಡಲ್ಲ ಅವರು. ಆಚೆ ಬರ್ತೀವಿ ಅಂತಂದರೆ ಅದೊಂದು ಒಂಥರ ಎದುರಿಸ್ತಾರೆ. ನೀವು ಆಚೆ ಬಿಟ್ಟರೆ ತಿರ್ಗಿ ಒಳಗೊಳಂಗಿಲ್ಲ ಅಂತ ಪೊಲೀಸರು ಏನು ಮಾಡ್ತಾರೆ ಅಲ್ಲಿ ಮಕ್ಕಳು ಎಲ್ಲ. ಅಲ್ಲಿಂದ ಅಲ್ಲಿ ತನಕ ಸಫೋಕೇಟ್ ಆಗುತ್ತೆ ಫುಲ್ಲು. ಅಲ್ಲಿ ಯಾರಿಗೂ ವ್ಯವಸ್ಥೆ ಮಾಡಿಲ್ಲ. ಕೇಳಿದ್ರೆ ಹಂಗೆ ಹೇಳಿ ಯಾರೋ ಒಬ್ರು ಗಲಾಟೆ ಮಾಡೋರ್ನ ಮಾತ್ರ ಬಿಡ್ತಾರೆ. ಮತ್ತು ವಾಪಸ್ ಒಳಗಡೆ ಎಂಟ್ರಿ ಬಿಟ್ಕೊಳ್ಳಲ್ಲ ನಿಮ್ಮನ್ನ, ನೀವು ಹೆಂಗೆ ಹೋಗ್ತೀರ ಹೋಗಿ ಅಂತಾರೆ. ಹೆಂಗೆ ಹೋಗೋಣ ನಾವು? 300 ರೂಪಾಯಿ ಇಲ್ಲೇ ಮಾಡೋ, ಇಲ್ಲೇ ಚೆನ್ನಾಗಿತ್ತು. ಇಲ್ಲೇ ಒಳಗಡೆ ನಾವು ದೇವಸ್ಥಾನ ಫುಲ್ ಓಡಾಡ್ಬೋದಾಗಿತ್ತು. ಇಲ್ಲಾಂದರೆ ಎಲ್ಲ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ, ಈ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಅವ್ರು ಹಾಕಿದ ದಾರಿಲೇ ನಡಿಬೇಕು ಅಷ್ಟೇ. ಎಲ್ಲ ಆ ಕಡೆ ಹೋಗೋ ಒಂದು ಫೋಟೋ ತಗೊಳಕ್ಕಾಗ್ತಾಯಿಲ್ಲ, ಆ ಕಡೆ ಹೋಗ್ತೀವಿ. ಬೆಳಗ್ಗೆ 7 ಗಂಟೆ ಕೆಳಗಡೆ ಕ್ಯೂ ಸ್ಟಾರ್ಟ್ ಆಗಿದ್ದು ನಮಗೆ. ಇವಾಗ 11 ಗಂಟೆಗೆ ಮುಗಿತಾ ಇದೆ ನಮ್ಮದು. ಏನು ಸ್ಪೆಷಲ್ ಅದು 6 ಗಂಟೆಗೆ ಬಂದವ್ರಿಗೆ. ಇನ್ನು ಮಧ್ಯಾಹ್ನ ಬರೋರು ಗತಿ ಏನು? ಅವರೆಲ್ಲ ಎಷ್ಟೆಷ್ಟು ದೂರದಿಂದ ಬರ್ತಾರೆ. ಅಷ್ಟೊಂದು ಚೆನ್ನಾಗಿಲ್ಲ ಸರ್ ವ್ಯವಸ್ಥೆ. ಮೇಡಮ್, ಈಗ ಮೆಟ್ಲುಗಳ ಮೂಲಕ ಬರುವಂಥವ್ರು ಇರ್ಬೋದು, ಧರ್ಮದರ್ಶನದಲ್ಲಿ ಬರುವಂಥವ್ರಿಗೆ ಡ್ರೈ ಫ್ರೂಟ್ಸ್ ಇರ್ಬೋದು, ಬಾದಾಮ್ ಹಾಲು ಈ ಥರದ್ದೆಲ್ಲ ಕೊಡ್ತಾ ಇದ್ರು ಅಂತ ಅನ್ನೋ ಮಾತಿದೆ. ನೀವು ಎಲ್ಲಿಂದ ಬಂದರೆ ಯಾವ ಕಡೆ? ನಾವು ಬೆಟ್ಟದಿಂದನೇ ಬಂದಿದ್ದು. ಸ್ಲಿಪ್ಪರು ಕೂಡ ಕೆಳಗಡೆನೇ ಬಿಟ್ಟಿದ್ದೀವಿ. ಬಾದಾಮಿ ಅಲ್ಲಿ ಹೋಗ್ಲಿ, ಒಂದು ವಾಟ್ರು ನೀರು ಕೊಡೋರು ಯಾರೂ ಇಲ್ಲ ಅಲ್ಲಿ ಕೆಳಗಡೆ. ಬೆಳಗ್ಗೆ ನಾವು 1 ಗಂಟೆಗೆ ಹತ್ತಕ್ಕೆ ಬೆಟ್ಲು ಸ್ಟಾರ್ಟ್ ಮಾಡಿದ್ಕೆ 3 ಗಂಟೆಗೆ ಇಲ್ಲಿ ಬಂದಿದ್ವಿ. 3ರಿಂದ ಇಲ್ಲಿವರೆಗೂ ಆಗಿದೆ. ಒಂದು ನೀರಿಲ್ಲ, ಮೇನ್ ನೀರು ಬೇಡದೆ ಹೋಗ್ಲಿ, ಟಾಯ್ಲೆಟ್ ಇಲ್ಲ. ಅಲ್ಲೆಲ್ಲ ವಾಟ್ರ್ ಬಾಟ್ಲು ಮಾಡಾಕಿದ್ದಾರೆ. ಈ ಲೈನಲ್ಲಿ ಹೋಗಿ ಗೊತ್ತಾಗುತ್ತಲ್ಲ ಏನು ಮಾಡಿದ್ದಾರೆ ಅಂತ. ಮತ್ತು ಎಲ್ಲರೂ ಪೊಲೀಸ್ನವ್ರನ್ನ ಬೈತಾ ಇದ್ದಾರೆ. ಪೊಲೀಸ್ನವ್ರದ್ದು ಏನೂ ಅಲ್ಲ, ಇಲ್ಲಿ ಆಡಳಿತ ಮಂಡಳಿನೇ ಸರಿ ಇಲ್ಲ. ಫಸ್ಟ್ ಧಾರ್ಮಿಕ ದತ್ತಿ ಇಲಾಖೆ ಮಾಡಿರೋದು ಏನಕ್ಕೆ? ಅವರು ಯಾವುದೇ ಫೆಸಿಲಿಟಿ ಇಲ್ಲ ಇಲ್ಲಿ. ಹೋದ ವರ್ಷನೇ ಇನ್ನೂ ಚೆನ್ನಾಗಿತ್ತು. ಬೇಗ 9 ಗಂಟೆಗೆಲ್ಲ ಬೆಂಗಳೂರು ಸೇರಿದ್ವಿ ನಾವು. ಇವಾಗ ಬೆಂಗಳೂರಿಂದ ಬಂದು ನಾವು ರಾತ್ರಿ ಹಿಂದಿನ ದಿನ ಬಂದಿರೋರು. ಹೋಗೋಕ್ಕೆ ಇನ್ನೂ ಆಗಿಲ್ಲ. ಇಲ್ಲಿಂದ ಏನು ವ್ಯವಸ್ಥೆ ಸರಿ ಇಲ್ಲ ಸರ್. ಈ ಸಲ ಫ್ರೀ ಹಂಗೆ ಹೋಗೋದು ದರ್ಶನ ಅಂತ ಹೇಳಿದ್ರು. ಅಂತ ಹತ್ಕೊಂಡ್ಬಂದವರೇ ಸುತ್ತುತ್ತಾ ಇರೋದು ಸಹ. ಈಗ ಯಾಕೆ ಹೇಳಿದ್ರು? ಪೇಪರ್ಗೆ ಯಾಕೆ ಹಾಕ್ಸಿದ್ರು ಹಂಗೆ? ನಾವು ಮುದ್ಕಿನ ಮೋಟ್ರೆಲ್ಲ ಅಂತ ಹತ್ತಿಸ್ಕೊಬಂದ್ವಲ್ಲ, ಬೇಗ ಹೋಗ್ಬೋದು ದೇವ್ರ ದರ್ಶನಕ್ಕೆ ಅಂತ. 11 ಗಂಟೆ ರಾತ್ರಿಗೆ ಬಂದೋ ಬಿಡಲಿಲ್ಲ. 2 ಗಂಟೆಲಿ ಅದು ಕೇಳ್ಕೊಂಡು ಬಿಡಿಸ್ಕೊಬಂದು 5 ಗಂಟೆ ತೆಗಿಕಿಲ್ಲ ಅಂತಿದ್ರು. ಇಷ್ಟೆಲ್ಲ ಕಿರ್ಕುಳ ಕೊಟ್ಟು ದೇವ್ರು ನೋಡ್ಬೇಕಾ ಸರ್? ಎಲ್ಲಿ ಸರಿ ಇಲ್ಲ ಸರ್. ತೆಳ್ಬಿದಾಗ ಜನ ನೂಕೋದು ಇಲ್ಲಿ ಬೇಗ ಹೋಗಿ ಅಂತಾರೆ, ಅಲ್ಲಿ ಬೇಗ ಹೋಗಿ ಅಂತ ಕಳ್ಸೋರಿಲ್ಲ ಸರ್. ಈ ಕಡೆ ಹೇಳ್ತಾರೆ ಬೇಗ ಹೋಗಿ ಅಂತ.
ದರ್ಶನಕ್ಕೂ ಸರಿ ಇಲ್ಲ ಸೈಡ್ ಸರ್ ಏನು ಚೆನ್ನಾಗಿತ್ತು, ದರ್ಶನ ಎಲ್ಲ ಚೆನ್ನಾಗಿತ್ತು, ದರ್ಶನ ಎಲ್ಲ ಸೂಪರ್ ಚೆನ್ನಾಗಿತ್ತು. ಎಲ್ಲ ತುಂಬ ಚೆನ್ನಾಗಿತ್ತು ದರ್ಶನ. ಪ್ಲಾನು ಚೆನ್ನಾಗಿದೆ. ಒಂದು ಸ್ವಲ್ಪ ಸೀನಿಯರ್ಗಳಿಗೆ ಇದು ಕೊಡಬೇಕು ಫೆಸಲ್ದು, ಅದೊಂದು ಸರಿ ಇಲ್ಲ. 300 ರೂಪಾಯಿ ಟಿಕೆಟ್ ಇಲ್ಲಿ ಇದೆ ಅನ್ಕ ಬಂದ್ವಿ, ಧರ್ಮ ದರ್ಶನದಲ್ಲಿ ನಿಂತ್ಕೊಂಡ್ವಿ. ವಯಸ್ಸಾದವರು ಈಗ 60% ಆದವ್ರಿಗೆ ಎಲ್ಲರ ಕಡೆ ಸೀನಿಯರ್ಸ್ಗೆ ಒಂದು ಇರುತ್ತೆ, ಸೀನಿಯರ್ಸ್ಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಬರೀ VIP ಮಾಡೋದಲ್ಲ, ಸೀನಿಯರ್ಗಳಿಗೂ ಮಾಡಬೇಕು. ಈಗ ಎಲಿಫೆಂಟ್ಗೆ ಎಲ್ಲರೂ ಕಾರಲ್ಲೇ ಹೋಗಿಕ್ಕಾಗುತ್ತಾ? 300 ರೂಪಾಯಿ ಟಿಕೆಟ್ಗೆ ಹೋದ ಸತಿ ಇದ್ದಿದ್ದೇ ಸರಿ ಇತ್ತು, ಈ ಸತಿ ಇದು 300 ರೂಪಾಯಿ ಟಿಕೆಟು ವ್ಯವಸ್ಥೆ ಸರಿ ಇಲ್ಲ. ಅದು ಥ್ಯಾಂಕ್ ಯು ಸರ್. ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಿದೆ. ಆದರೆ ನಾವು ಕ್ಯೂ ಅಲ್ಲಿ ಬೆಳಗ್ಗೆ ಬಂದಿದ್ದು 3:30ಗೆ, ನೋಡಿ ಈಗ ಬರ್ತಾ ಇದ್ದೀವಿ. ಇವ್ರು 2:30ಗೆ, ನಾವು 3:30ಗೆ ಬಂದ್ವಿ. ಅದು ಏನು ಗೊತ್ತಾ ಸರ್, ಅವ್ರು ಏನು ಮಾಡಿದ್ರು ಅಂದರೆ ಮೆಟ್ಲತ್ಕೊಂಬಂದಾಗ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು. ಬಟ್ ಅದು ಯಾವುದೂ ಇಲ್ಲ ಸರ್. ಮಕ್ಕಳಿರೋರು, ವಯಸ್ಸಾಗಿರೋರು ತುಂಬ ಅಧ್ವಾನ ಆಗೋಗಿದೆ. ನಾವು 1:30ಗೆ ಬಂದಿದ್ದು ಸರ್, ಈಗ ದರ್ಶನ ಆಯ್ತಾ ಇರೋದು. ಹಾಂ, 2,000 ರೂಪಾಯಿ ಯಾರು ಕೊಟ್ಕೊ ಬಂದಿದ್ದಾರೆ ಅವ್ರಿಗಷ್ಟೇ ಇಲ್ಲಿ ಪ್ರಾಮುಖ್ಯತೆ ಇರೋದು. ಪಾದ ಹತ್ಕೊಂಡು ಬಂದವ್ರಿಗಂತೂ ಏನೇನೂ ಇಲ್ಲ. ಇಲ್ಲ, ಎಲ್ಲ ತುಂಬಾ ಯಪ್ಪ ಬೆನ್ನೇ ನೋವು ಬಂದ್ಬಿಟ್ಟಿದೆ ಸರ್. ಪ್ರಯೋಜನ ಏನೂ ಇಲ್ಲ ಸರ್. ಮೆಟ್ಲತ್ತವ್ರಿಗೆ ಸುಲಭವಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಮ್ಮ 300 ರೂಪಾಯಿ ಗೊತ್ತಿಲ್ವಾ ಸರ್ ಟಿಕೆಟ್ ತಗೊಳಕ್ಕೆ? ಗಟ್ಗಟ್ ಬಂದು ನಿಂತಿದ್ದು 12:30ಕ್ಕೆ ಬಂದು ಇವಾಗ ಹೋಗ್ತಿದ್ದೀವಿ ಸರ್. ಇಲ್ಲಿಗೆ 4:15 ಮೇಲೆ ಬಂದ್ವಿ. 4:15 ಕ್ಯೂ ಅಲ್ಲಿ ನಿಂತಿದ್ದು ಇವಾಗ ದರ್ಶನ ಆಗಿ ಬರ್ತಾ ಇದೀವಿ. ಆದರೆ ಮೀಡಿಯಾದ ಮುಂದೆ ಮಾತ್ರ ಯೂಟ್ಯೂಬಲ್ಲೆಲ್ಲ ಬೆಟ್ಲತ್ಕೊ ಬರೋರಿಗೆ ಡೈರೆಕ್ಟ್ ದರ್ಶನ ಅಂತ ಅಂದರು. ಮಿನಿಮಮ್ ಅಂದರು 5 ರಿಂದ 6 ಅವರ್ ಕಾದಿದ್ದೀವಿ ಸರ್. ಫುಲ್ ಕ್ರೌಡು, ಎಷ್ಟು ಚೂರು ಫೆಸಿಲಿಟೀಸ್ ಇಲ್ಲ. ಅಲ್ಲಲ್ಲೇ ನೀರು ಕೊಡ್ತೀವಿ ಅಂತ ಹೇಳಿದ್ರು, ಒಂಚೂರು ಏನೂ ಇಲ್ಲ. ತುಂಬ ಕಳಪೆ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಈ ಸತಿ. ಹೋದ ವರ್ಷದಕ್ಕಿಂತ ಈ ವರ್ಷ ತುಂಬಾ ಕಳಪೆ ಆಗಿತ್ತು. ಇಷ್ಟು ವರ್ಷದ ಕಳಪೆ ನಾವು ಯಾವ ಸತಿನೂ ನೋಡಿಲ್ಲ. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀಬಾಯಿ ಅಂತ, ಬೆಂಗಳೂರಿಂದ ಬಂದಿರೋದು. ಬೆಳಗ್ಗೆ 7 ಗಂಟೆಗೆ ನಿಂತ್ಕೊಂಡಿದ್ವಿ ಕ್ಯೂ ಅಲ್ಲಿ. 300 ರೂಪಾಯಿ ಟಿಕೆಟ್ ತಗೊಂಡು ನಮ್ಮ ಜೊತೆನೇ ಧರ್ಮದರ್ಶನಕ್ಕೆ ನಿಂತವರು ನಮ್ಮ ಜೊತೆನೇ ಬಂದರು. ಆದರೆ 2,000 ರೂಪಾಯಿಗೆ ನಮಗಿಂತ ಮೋಸ. ಒಳಗಡೆ ವಯಸ್ಸಾದವ್ರು ಇರ್ತಾರೆ, BP ಶುಗರು ಮತ್ತೊಂದು ಕಾಯಿಲೆಯವರು ವಯಸ್ಸಾದವರೆಲ್ಲ ಇರ್ತಾರೆ. ಅವ್ರಿಗೆ ಏನು ಫೆಸಿಲಿಟಿ ಕೊಟ್ಟಿದ್ದೀರಾ ನೀವು? DC ರೂಮಲ್ಲಿ ಕೂತ್ಕೊಂಡು ನೀವೆಲ್ಲ ಹೇಳಿದ್ರಿ ಈ ಫೆಸಿಲಿಟಿ ಇದೆ, ನೀರಿದೆ, ವಾಟರ್ ಇದೆ, ಊಟ ಇದೆ ಅಂತ. ಯಾವುದು ಕೊಟ್ಟಿದ್ದೀರಾ ನೀವು? ವಯಸ್ಸಾದವರು ಎಲ್ಲಿಗೆ ಹೋಗಬೇಕು? ಅವರು ಶುಗರ್ ಇರೋರು ಯಾವ ಬಾತ್ರೂಮ್ಗೆ ಹೋಗಬೇಕು? ಯಾಕೆ ಈ ಥರ ಕಳಪೆ ವ್ಯವಸ್ಥೆ ಮಾಡಿ ದೇವ್ರನ್ನ ಸೇಲ್ಗಿಟ್ಬಿಡಿ. ಕಾಂಗ್ರೆಸ್ ಸರ್ಕಾರದ ಮಾತು ಕೇಳಿಬಿಟ್ಟು ದೇವ್ರನ್ನ ಸೇಲ್ಗಿಟ್ಬಿಡಿ, ಅವಾಗ ನಿಮಗೆ ಸರಿ ಹೋಗುತ್ತೆ. ಯಾಕೆ 2,000 ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಾ, ಅದನ್ನು ಈ ರೂಪದಲ್ಲಿ ಕಿತ್ಕೋತಾ ಇದ್ದೀರಾ? ಇದು ಅನ್ಯಾಯ, ತುಂಬ ಮೋಸ, ತುಂಬ ಅನ್ಯಾಯ. ದಯವಿಟ್ಟು ದೇವ್ರನ್ನ, ಧರ್ಮದರ್ಶಿಗಳನ್ನು ಧರ್ಮದ ಕಾರ್ಯವಾಗಿ ಧರ್ಮಕ್ಕೋಸ್ಕರ ಅಂತ ದೇವ್ರನ್ನ ಉಪಯೋಗಿಸ್ಕೋಬೇಕೇ ವಿನಃ ಈ ಥರ ಅದನ್ನು ಮಾರಾಟಕ್ಕಿಡೋ ಅಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ಇನ್ನು ಮುಂದೆ ಆದರೂ ವಯಸ್ಸಾದವ್ರಿಗೆ, BP ಶುಗರು ಕಾಯಿಲೆ ಇರೋರಿಗೆ ಒಂದು ವ್ಯವಸ್ಥೆ ಅನ್ನೋದನ್ನು ಕಂಟಿನ್ಯೂ ಮಾಡಿ.